ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಮೊಬೈಲಲ್ಲಿ HSRP ನಂಬರನ್ನು ಆರ್ಡರ್ ಮಾಡೋದು ಆನ್ಲೈನಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಸ್ನೇಹಿತರೆ, ಆರ್ಡರ್ ಮಾಡೋಕ್ಕಿಂತ ಮುಂಚಿತವಾಗಿ HSRP ನಂಬರ್ ಅಂದರೆ ಏನು, ಯಾಕೆ ಬೇಕು ಅಂತ ನಿಮಗೆ ತಿಳಿಸ್ಕೊಡೋದಾದರೆ, HSRP ನಂಬರ್ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ವೆಹಿಕಲ್ ನಂಬರ್. ನಿಮ್ಮ ಒಂದು ಟೂ ವೀಲರ್ ಆಗಿರಲಿ, ಫೋರ್ ವೀಲರ್ ಆಗಿರಲಿ, ಅಥವಾ ಬಸ್, ಕಾರ್ ಯಾವುದೇ ಒಂದು ವೆಹಿಕಲ್ ಆಗಿದ್ದರೆ ಈ ಒಂದು HSRP ನಂಬರ್ ಪ್ಲೇಟನ್ನು ಕಡ್ಡಾಯ ಮಾಡಿದೆ ಸರ್ಕಾರದಿಂದ. 2019 ನಂತರ ನೀವೇನಾದರೂ ವೆಹಿಕಲನ್ನು ಪರ್ಚೇಸ್ ಮಾಡಿದರೆ HSRP ಪ್ಲೇಟ್ನೊಂದಿಗೆ ನಿಮ್ಮ ಒಂದು ವೆಹಿಕಲನ್ನು ಕೊಟ್ಟಿರ್ತಾರೆ. ಹಾಗಾಗಿ ನೀವು ಹೊಸದಾಗಿ ಆರ್ಡರ್ ಮಾಡುವಂತಹ ಅವಶ್ಯಕತೆ ಇಲ್ಲ. 2019ಕ್ಕಿಂತ ಮುಂಚಿತವಾಗಿ ತೆಗೆದುಕೊಂಡಿದ್ದರೆ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, IND ಬೋರ್ಡ್ ಇದ್ದಿಲ್ಲ. ಈ ಒಂದು ಬೋರ್ಡ್ ಇದ್ದರೆ ಏನೂ ತೊಂದರೆ ಇಲ್ಲ. ಇಲ್ಲವಾದಲ್ಲಿ ನೀವು ಈ ಒಂದು ಇದನ್ನು HSRP ನಂಬರ್ ಪ್ಲೇಟನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಾಗತ್ತೆ. ಈ ಒಂದು ನಂಬರ್ ಪ್ಲೇಟನ್ನು ನೀವು ನೇರವಾಗಿ ಶೋರೂಮ್ಗೆ ಹೋಗಿ ತೆಗೆದುಕೊಳ್ಳಿಕ್ಕೆ ಬರಲ್ಲ. ಮೊದಲಿಗೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಆ ಒಂದು ನಂಬರ್ ಪ್ಲೇಟ್ ನಿಮ್ಮ ಹತ್ತಿರದ ಶೋರೂಮ್ಗೆ ಕಳಿಸ್ಕೊಡ್ಲಾಗುತ್ತೆ. ಆನಂತರ ನಿಮ್ಮ ವೆಹಿಕಲನ್ನು ತೆಗೆದುಕೊಂಡು ನೀವು ಹತ್ತಿರದ ಶೋರೂಮ್ಗೆ ಹೋಗಿ ಈ ಒಂದು ನಂಬರ್ ಪ್ಲೇಟನ್ನು ಹಾಕಿಸ್ಕೊಂಡು ಬರ್ಬೋದು ಸ್ನೇಹಿತರೆ. ಈಗ ಹಾಗಿದ್ರೆ ಬನ್ನಿ ನೋಡಿ ಯಾವ ರೀತಿಯಾಗಿ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡೋದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದನ್ನು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ RC ಕಾರ್ಡ್ ಅಥವಾ ರಿಜಿಸ್ಟ್ರೇಷನ್ ಕಾರ್ಡ್ ಏನಿರುತ್ತೆ ವೆಹಿಕಲ್ದು ಅದು ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ ಇದೆ, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಮೊದಲಿಗೆ ನಿಮ್ಮ ಒಂದು ಕ್ರೋಮ್ ಆ್ಯಪ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಅನಂತರ ಸರ್ಚ್ ಆರ್ ಟೈಪ್ URL ಅಂತ ಇರುತ್ತಲ್ಲ, ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ SIAM ಅಂತೇಳಿ ಟೈಪ್ ಮಾಡಿ. ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ಚ್ ಆಗುತ್ತೆ. ಅನಂತರ ನಿಮಗೆ ಇಲ್ಲಿ ವೆಬ್ಸೈಟ್ಗಳು ಕಾಣುತ್ತೆ. ಮೊದಲನೇ ವೆಬ್ಸೈಟ್ ಏನಿದೆ www.siam.in. ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿ. ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ವೆಬ್ಸೈಟ್ ಕಾಣುತ್ತೆ. ಮೇಲ್ಗಡೆ ನೋಡ್ತಾ ಇರ್ಬೋದು, ಹೋಮ್ ಬಟನ್ ಕೆಳಗಡೆ ನಿಮಗೆ ಬುಕ್ HSRP ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ HSRP ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ನೇಮ್, ಇಮೇಲ್ ಅಡ್ರೆಸ್, ಸ್ಟೇಟ್, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್, ಡಿಸ್ಟ್ರಿಕ್ಟ್ ನಂಬರ್ ಟೈಪ್ ಮಾಡಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲಿಗೆ ಈ ಒಂದು ಡೀಟೇಲ್ಸನ್ನು ಫಿಲ್ ಮಾಡೋಣ. ಮೊದಲಿಗೆ ನೇಮನ್ನು ಟೈಪ್ ಮಾಡಿ. ನಿಮ್ಮ ಫುಲ್ ನೇಮ್ ಏನು ರಿಜಿಸ್ಟ್ರೇಷನ್ ಕಾರ್ಡಲ್ಲಿ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಪೂರ್ತಿ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ನಂತರ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ. ಇಮೇಲ್ ಅಡ್ರೆಸ್ ಸ್ಮಾಲ್ ಲೆಟರಲ್ಲಿ ಇರಲಿ. ಅನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ವೆಹಿಕಲ್ ರಿಜಿಸ್ಟರ್ ನಂಬರ್ ಅಂತ ಇದೆ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಟೈಪ್ ಮಾಡಿ. ಇಲ್ಲಿ ಯಾವುದೇ ಸ್ಪೇಸನ್ನು ಕೊಡಬೇಡಿ. ಇಲ್ಲಿ ಕ್ಯಾಪಿಟಲ್ ಲೆಟ್ರಲ್ಲಿ ನಿಮ್ಮ ಏನು ವೆಹಿಕಲ್ ನಂಬರ್ ಇರುತ್ತೆ ಅದನ್ನು ಟೈಪ್ ಮಾಡಿ. ಅನಂತರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರನ್ನು ಕ್ಲಿಕ್ ಮಾಡಿ ಟೈಪ್ ಮಾಡಿ. ನಂತರ ನಿಮ್ಮ ಜಿಲ್ಲೆಯನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದು ನಿಮ್ಮ ಒಂದು ಜಿಲ್ಲೆ ಅನ್ನೋದನ್ನು. ನಂತರ ಐ ಅಗ್ರಿ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಒಂದು ಸ್ಟೇಟ್ ಏನು ಸೆಲೆಕ್ಟ್ ಆಗಿರುತ್ತೆ, ಅನಂತರ ಡಿಸ್ಟ್ರಿಕ್ಟ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂತ ಇರುತ್ತೆ. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ವೆಹಿಕಲ್ ಟೂ ವೀಲರ್, ತ್ರೀ ವೀಲರ್, ಕಾರ್, ಬಸ್ ಯಾವುದು ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಕ್ಲಿಕ್ ಮಾಡಿ. ಅನಂತರ ಕ್ಲಿಕ್ ಮಾಡಿದ ನಂತರ ನಿಮ್ಮ ಕೆಳಗಡೆ ನಿಮಗೆ ಇಲ್ಲಿ ಎಷ್ಟು ಅಮೌಂಟ್ ಚಾರ್ಜನ್ನು ಮಾಡಲಾಗುತ್ತೆ ಇದಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಕಾಣ್ತಾ ಇರುತ್ತೆ. ಬೈಕ್ಗಳಿಗೆ ಸಾಮಾನ್ಯ 320ರಿಂದ 500 ರೂಪಾಯಿವರೆಗೂ ಆಗುತ್ತೆ. ಒಂದೊಂದು ಬೈಕಿಗೆ ಒಂದೊಂದು ರೀತಿಯ ಚಾರ್ಜನ್ನು ನಿಗದಿಪಡಿಸಲಾಗಿದೆ. ಹಾಗೆ ಫೋರ್ ವೀಲರ್ಗೆ ಸ್ವಲ್ಪ ಹೆಚ್ಚಿಗೆ ಅಮೌಂಟನ್ನು ಭರಿಸಬೇಕಾಗುತ್ತೆ ಸ್ನೇಹಿತರೆ. ಅನಂತರ ಕೆಳಗಡೆ ನಿಮ್ಮ ಒಂದು ವೆಹಿಕಲ್ನ ಕಂಪನಿ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅನಂತರ ಇಲ್ಲಿ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಆರ್ಡರ್ ಯುವರ್ HSRP ನೌ ಅಂತ ಹೇಳಿ ರೆಡ್ ಕಲರಲ್ಲಿ ಒಂದು ಬಾಕ್ಸ್ ಕಾಣ್ತಿದೆಯಲ್ಲ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅನಂತರ ಈ ರೀತಿಯಾಗಿ ಬರುತ್ತೆ. ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಟೇಟ್ ಅಥವಾ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ಪಿಟ್ಮೆಂಟ್ ಲೊಕೇಶನ್ ಅಂತ ಇರೋದು, ಇಲ್ಲಿ ನೀವು ಡೀಲರ್ ಮೂಲಕ ಬೇಕಾ ಅಥವಾ ನಿಮ್ಗೆ ಹೋಮ್ ಡೆಲಿವರಿ ಬೇಕಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೀಲರ್ ಮಾಡಿಕೊಂಡ್ರೆ ನೀವು ಅಲ್ಲಿಗೆ ಈ ಒಂದು HSRP ನಂಬರನ್ನ ಕಳಿಸ್ತಾರೆ. ನೀವು ಅಲ್ಲಿಗೆ ಹೋಗಿ ನಿಮ್ಮ ಒಂದು ನಂಬರ್ ಪ್ಲೇಟನ್ನು ಹಾಕ್ಸ್ಕೊಂಡು ಬರಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಡೀಲರನ್ನು ಸೆಲೆಕ್ಟ್ ಮಾಡ್ಕೋಬಹುದು ನೀವು. ಅನಂತರ HSRP ಆರ್ಡರ್ ಟೈಪ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ 4 ಆಪ್ಷನ್ ಬರುತ್ತೆ. ಇಲ್ಲಿ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಓಲ್ಡ್ ವೆಹಿಕಲ್ HSRP ಕಿಟ್ ಅಂತ ಹೇಳಿ. ಇನ್ನು 2, 3, 4ನೇ ಆಪ್ಷನ್ ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ಈ ಒಂದು ನಂಬರ್ ಪ್ಲೇಟನ್ನು ತೆಗೆದುಕೊಂಡಿದ್ರು, ಅದು ಡ್ಯಾಮೇಜ್ ಆಗಿದ್ದರೆ ಆ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ಇಲ್ಲಿ ಪಿನ್ ಕೋಡ್ ಕೇಳ್ತಾ ಇದೆ, ಜಸ್ಟ್ ಕ್ಲಿಕ್ ಮಾಡಿ ಪಿನ್ ಕೋಡನ್ನು ಟೈಪ್ ಮಾಡಿ. ನಂತರ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಕೇಳುತ್ತೆ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಟೈಪ್ ಮಾಡಿ. ಇಲ್ಲಿಯೂ ಕೂಡ ಸೇಮ್ ಅದೇ ರೀತಿ ಸ್ಪೇಸನ್ನು ಕೊಡುವಂಥ ಅವಶ್ಯಕತೆ ಇಲ್ಲ.
ನಂತರ ವೆಹಿಕಲ್ ಕ್ಲಾಸ್ ಚೆಸ್ಸಿ ನಂಬರ್ ಇದೆ, ಅದು ನಿಮ್ಮ ರಿಜಿಸ್ಟ್ರೇಷನ್ ಕಾರ್ಡಲ್ಲಿ ಇರುತ್ತೆ. ಆ ಡೀಟೇಲ್ಸನ್ನು ಇಲ್ಲಿ ಟೈಪ್ ಮಾಡಿ. ಆನಂತರ ವೆಹಿಕಲ್ ಇಂಜಿನ್ ನಂಬರ್ ಅಂತ ಇದೆ, ಜಸ್ಟ್ ಕ್ಲಿಕ್ ಮಾಡಿ. ಅದನ್ನು ಕೂಡ ನಿಮ್ಮ ಆರ್ ಸಿ ಕಾರ್ಡಲ್ಲಿರುತ್ತೆ, ಅದನ್ನು ನೋಡಿ ಟೈಪ್ ಮಾಡಿ. ಇಷ್ಟು ಟೈಪ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ವೆರಿಫೈ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ವೆರಿಫೈ ಆಗುತ್ತೆ, ಆನಂತರ ಸಬ್ಮಿಟ್ ಆಗುತ್ತೆ. ಜಸ್ಟ್ ನೋಡಿ ಕೆಳಗಡೆ ನೋಡ್ತಾ ಇರ್ಬೋದು, ಸೆಲೆಕ್ಟ್ ಆಗಿ ಒಂದು ಗ್ರೀನ್ ಲೈನಲ್ಲಿ ಬಂದು ಸಬ್ಮಿಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಸಿಟಿ ಮತ್ತು ನಿಮ್ಮ ಡೀಲರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಎಲ್ಲಿಗೆ ನಿಮಗೆ ಒಂದು ಈ ನಂಬರ್ ಪ್ಲೇಟನ್ನು ಕಳಿಸ್ಕೊಡೋಕೆ ಅನ್ನೋದ್ರ ಬಗ್ಗೆ ಮಾಹಿತಿ. ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಹತ್ತಿರದ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದು ನಿಮಗೆ ಹತ್ತಿರ ಇರುತ್ತೆ ಅನ್ನೋದನ್ನು. ನಂತರ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಅಂತ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಕೆಲವೊಂದು ಡೇಟ್ಗಳು ಕಾಣ್ತಾ ಇರುತ್ತೆ, ನಿಮಗೆ ಯಾವುದು ಒಂದು ಡೇಟ್ ಹೈಲೈಟ್ ಆಗಿರುತ್ತೆ ಅದನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೋಬೋದು. ಆ ಹೈಲೈಟ್ ಆಗಿರೋ ಡೇಟನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಕೆಳಗಡೆ ಅಪಾಯಿಂಟ್ಮೆಂಟ್ ಸ್ಲಾಟ್ ಅಂತ ಇರುತ್ತೆ, ಇಲ್ಲಿ ನೀವು ಟೈಮಿಂಗ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು, ಬೆಳಿಗ್ಗೆ ಅಥವಾ ಯಾವುದು ನಿಮಗೆ ಅನುಕೂಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಆಟೋ ಫಿಲ್ ಆಗಿ ಒಂದಿಷ್ಟು ಡೀಟೇಲ್ಸ್ ಕಾಣ್ತಾ ಇರುತ್ತೆ. ರಿಜಿಸ್ಟ್ರೇಷನ್ ಡೇಟು, ನಿಮ್ಮ ಒಂದು ವೆಹಿಕಲ್ನ ರಿಜಿಸ್ಟ್ರೇಷನ್ ಡೇಟ್ ಆಟೋ ಫಿಲ್ ಆಗಿರುತ್ತೆ, ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ವೆಹಿಕಲ್ ಟೈಪ್ ಅಂತ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿ ಮೋಟರ್ ಸೈಕಲ್ ಅಥವಾ ಸ್ಕೂಟರ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೈಕ್ ಆಗಿದ್ರೆ ಮೋಟರ್ ಸೈಕಲ್, ಸ್ಕೂಟಿ ಆಗಿದ್ರೆ ಸ್ಕೂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ವೆಹಿಕಲ್ ಕ್ಲಾಸ್ ಕೂಡ ಆಟೋ ಸೆಲೆಕ್ಟ್ ಆಗಿರುತ್ತೆ, ಫ್ಯೂಯಲ್ ಟೈಪು, ಇಂಜಿನ್ ಟೈಪು, ಹಾಗೆ ರಿಜಿಸ್ಟ್ರೇಷನ್ ವೆಹಿಕಲ್ ಓನರ್ ನೇಮ್, ಇಲ್ಲಿ ಓನರ್ ನೇಮನ್ನು ಟೈಪ್ ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನಲ್ಲಿ ಏನು ಇರುತ್ತೆ ಆ ಕಾರ್ಡಲ್ಲಿ ಅದನ್ನೇ ಡೀಟೇಲ್ಸನ್ನು ಫಿಲ್ ಮಾಡಿ. ನಂತರ ಬಿಲ್ಲಿಂಗ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ ಕ್ಲಿಕ್ ಮಾಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಬರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ, ನಿಮ್ಮ ಒಂದು ಅಡ್ರೆಸ್ಸನ್ನು. ಅಡ್ರೆಸ್ ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ, ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ, ಅದನ್ನಿಲ್ಲಿ ಟೈಪ್ ಮಾಡಬೇಕು. ಒ ಟಿ ಪಿ ಟೈಪ್ ಮಾಡಿದ ನಂತರ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಒಂದು ಈ ನಂಬರ್ ಪ್ಲೇಟ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಇರುತ್ತೆ, ಟೋಟಲ್ ಅಮೌಂಟ್ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು. ಇಷ್ಟು 424 ರೂಪಾಯಿ .80 ಅಂತ ಹೇಳಿದೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಕ್ಲಿಕ್ ಮಾಡಿ ಪೇ ಅಂತ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬೇರೆ ಬೇರೆ ರೀತಿ ಪೇಮೆಂಟ್ ಆಪ್ಷನ್ ಇರುತ್ತೆ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ. ನಾನೀಗ UPI ತೊಗೊಳ್ತೀನಿ. ಎಸ್, ನೋಡ್ತಾ ಇರ್ಬೋದು ಸ್ನೇಹಿತರೆ, ಯುವರ್ HSRP ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂದಿದೆ. ಡೀಟೇಲ್ಸ್ ಕೂಡ ಇಲ್ಲಿರುತ್ತೆ. ಇದನ್ನು ಪ್ರಿಂಟ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದು ಸ್ನೇಹಿತರೆ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮ್ಮ ಒಂದು ರಿಸಿಪ್ಟ್. ಇದರಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ, ಪೇಮೆಂಟ್ ಮಾಡಿರೋದ್ರ ಬಗ್ಗೆ ಎಲ್ಲ ಡೀಟೇಲ್ ಇದೆ. ಆನಂತರ ಇದನ್ನು ನೀವು ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗೆ ಅಪಾಯಿಂಟ್ಮೆಂಟ್ ಡೇಟ್ ಕೂಡ ಇದರಲ್ಲಿರುತ್ತೆ, ನೀವು ಇಲ್ಲಿ ನೋಡ್ಬೋದು ಯಾವ ಡೇಟಿಗೆ ಒಂದು ಅಪಾಯಿಂಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಇದೆ. ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ, ಇದು ಮುಂದಕ್ಕೆ ನಿಮಗೆ ಬೇಕಾಗುತ್ತೆ ಇದೊಂದು ಮಾಹಿತಿ. ಸ್ನೇಹಿತರೆ ನಾವು ಆರ್ಡರ್ ಮಾಡಿದ್ವಿ, ಈಗ ಅದನ್ನು ಸ್ಟೇಟಸನ್ನು ಟ್ರ್ಯಾಕ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ನಿಮ್ಮ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಆನಂತರ ಇಲ್ಲಿ ಸರ್ಚ್ ಆರ್ ಟೈಪ್ URL ಅಂತ ಇರುತ್ತಲ್ಲ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ HSRP ಟ್ರ್ಯಾಕಿಂಗ್ ಇಷ್ಟನ್ನು ಮಾತ್ರ ಟೈಪ್ ಮಾಡಿ. HSRP ಟ್ರ್ಯಾಕಿಂಗ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಮೊದಲನೇ ವೆಬ್ಸೈಟಲ್ಲಿ ಕೆಳಗಡೆ ನಿಮಗೆ ನೋಡ್ತಾ ಇರ್ಬೋದು www.orderyourhsrp.com ಕೆಳಗಡೆ ಟ್ರ್ಯಾಕ್ HSRP ಸ್ಟೇಟಸ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದೇ ವೆಬ್ಸೈಟ್ನಲ್ಲಿ ಕ್ಲಿಕ್ ಮಾಡಿ. ಬೇರೆ ಒಂದು ಯಾವುದಾದ್ರೂ ವೆಬ್ಸೈಟ್ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗೋಲ್ಲ. ಹಾಗಾಗಿ ಈ ಒಂದು ವೆಬ್ಸೈಟಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಟ್ರ್ಯಾಕ್ ಯುವರ್ HSRP ಸ್ಟೇಟಸ್ FTA HSRP ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆಯಲ್ಲ, ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಟೈಪ್ ಮಾಡಿ, ಯಾವುದೇ ಸ್ಪೇಸ್ ಕೊಡಬೇಡಿ, ಡೈರೆಕ್ಟಾಗಿ ಪೂರ್ತಿಯಾಗಿ ಟೈಪ್ ಮಾಡಿ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ಕರೆಂಟ್ ಸ್ಟೇಟಸ್ ಏನಾಗಿದೆ, ಹಾಗೆ ಡೀಲರ್ ನೇಮ್, ಹಾಗೆ ಡೀಲರ್ ಅಡ್ರೆಸ್, ಅಪಾಯಿಂಟ್ಮೆಂಟ್ ಡೇಟ್, ಹಾಗೆ ಅಪಾಯಿಂಟ್ಮೆಂಟ್ ಸ್ಲಾಟ್ ಯಾವುದು, ಎಲ್ಲವೂ ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ ಸ್ನೇಹಿತರೆ.
ಈ ರೀತಿಯಾಗಿರುತ್ತೆ. ನಿಮಗೆ ನಿಮ್ಮ ಡೀಲರ್ ನಿಮಗೆ ಒಂದು ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಬಂದ ತಕ್ಷಣ ಕಾಲ್ ಮಾಡಿ ಹೇಳ್ತಾರೆ. ನೀವು ಆವಾಗ ಹೋಗಿ ನಿಮ್ಮ ಎಚ್ ಎಸ್ ಆರ್ ಪ್ಲೇಟನ್ನು ಹಾಕಿಸ್ಕೊಂಡು ಬರ್ಬೋದು ಸ್ನೇಹಿತರೆ. ಇದಾಗಿತ್ತು ಈ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋನಿಗೆ ಭೇಟಿಯಾಗೋಣ. ಧನ್ಯವಾದಗಳು.